ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ, ಅತ್ತೆ ಇಲ್ಲ ಅಂದರೆ ಟ್ವಿನ್ಸ್ ಮಕ್ಕಳನ್ನ ಇಟ್ಕೊಂಡು ಅಡುಗೆ ತಿಂಡಿ ಎಲ್ಲ ಯಾವ ಥರ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಅತ್ತೆ ಊರಿಗೆ ಹೋಗಿ ಆಲ್ಮೋಸ್ಟ್ 1 ವೀಕ್ ಆಗೋಕ್ಕೆ ಬಂತು. ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ನಾನಂತೂ ಸ್ವೆಟ್ರು ಸಾಕ್ಸ್ ಹಾಕ್ಕೊಂಡೆ ಬೆಚ್ಚಗೆ ಮಲಗೋದು. ಬೆಳಗ್ಗೆ ಎದ್ದಳಕ್ಕಂತೂ ನಿಜವಾಗ್ಲೂ ಮನಸ್ಸೇ ಬರೋದೇ ಇಲ್ಲ. ಹಾಗೆ ಬೆಚ್ಚಗೆ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ಸೊ ಇವಾಗ ಧನುರ್ಮಾಸ ಬೇರೆ ಸ್ಟಾರ್ಟ್ ಆಗಿದೆ. ನನ್ನ ನಾದಿನಿ ಹಿಂಗೆ ಫೋನ್ ಮಾಡಬೇಕಾದ್ರೆ ಕೇಳಿದ್ಲು, ಧನುರ್ಮಾಸ ಮಾಡ್ತೀಯಾ ಅಂತ. ನಾನು ಇಲ್ಲ ಮಾಡಲ್ಲ ಅಂತ, ಅವಳು ಮಾಡ್ತಾಳಂತೆ. ಸೊ ನನಗೆ ಆಗಲ್ಲಪ್ಪ ಈ ಚಳಿಯಲ್ಲೆಲ್ಲ ಎದ್ದು ಆಗೋದೇ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದೆ. ಏಕೆಂದರೆ ಈ ಸತಿ ತುಂಬಾ ಚಳಿ ಇದೆ. ಸೊ ಮಕ್ಕಳು ಕೂಡ ಮಲ್ಕೊಂಡಿದ್ರು. ಅವ್ರ ಸ್ಕೂಲಲ್ಲಿ ಕ್ರಿಸ್ಮಸ್ ಪಾರ್ಟಿ ಇತ್ತು. ಸೊ ಟೈಮಿಂಗ್ಸು ಕೂಡ ಚೇಂಜ್ ಇತ್ತು. 9:30 10 o'clock ಸ್ನ್ಯಾಕ್ಸ್ ಪಾರ್ಟಿ, ಬರೀ ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಹೋಗಬೇಕು ಅಂತ ಹೇಳಿದರು. ಸೊ ನಾನು ಕೂಡ ಎದ್ದಿದ್ದು ಲೇಟೇನೆ. ಸೊ ಎದ್ದು ದೇವ್ರ ಮುಖ ನೋಡಿ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಶಪ್ ಎಲ್ಲ ಆಗಿ ಆಚೆ ಕಡೆ ಒಂದು 2-3 ಮಿನಿಟ್ಸ್ ಫ್ರೆಶ್ ಏರ್ ಬೇಕು ನನಗೆ. ಸೊ ಆಚೆ ಕಡೆ ಹಸಿರು ಮರಗಳೆಲ್ಲ ಇದ್ದಾವೆ, ಅದನ್ನು ನೋಡ್ಕೊತ 1-2 ಮಿನಿಟ್ಸ್ ಅಲ್ಲೇ ವಾಕ್ ಮಾಡ್ತೀನಿ. ಅದಾದಮೇಲೆ ಆಚೆ ಕಡೆ ಎಲ್ಲ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ತೀನಿ. ಸೊ ನನ್ನ ಮಕ್ಕಳು ನನ್ನ ಹಸ್ಬೆಂಡು ಚಪ್ಪಲಿಗಳು ಎಲ್ಲಿ ಬೇಕು ಅಲ್ಲಿ ಬಿಟ್ಟಿರ್ತಾರೆ. ಎಲ್ಲ ಸೈಡಿಗೆ ತೆಗೆದು ಇಟ್ಟು ನಾನು ಕಸ ಗುಡಿಸ್ಬೇಕಾಗತ್ತೆ. ಸೊ ನಾವಲ್ಲಿ ಒಂದು ಚೇರ್ನ ಇಟ್ಟಿರ್ತೀವಿ, ಯಾಕೆಂದರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಮತ್ತು ನಾನು ಅಲ್ಲೇ ಕುತ್ಕೊಂಡು ಅವರಿಗೆ ಊಟ ತಿಂಡಿ ಏನೇ ಇದ್ದರೂ ಮಾಡಿಸ್ತೀನಿ. ಯಾಕೆಂದರೆ ನಮ್ಮ ಮನೇಲಿ ಜೋಕಾಲಿ ಇದೆ, ಇಬ್ಬರು ಅದರಲ್ಲೇ ಆಟ ಆಡ್ತಾ ಇರ್ತಾರೆ. ಸೊ ಒಳಗಡೆ ಬಂದು ತಿನ್ನಿ ಅಂದರೆ ತಿನ್ನೋದೇ ಇಲ್ಲ. ಅದಕ್ಕೆ ನಾನೇ ಅಲ್ಲೇ ಚೇರ್ ಹಾಕ್ಕೊಂಡು ಅವರಿಗೆ ತಿನ್ನಿಸ್ತೀನಿ. ಸೊ ಆಚೆ ಕಡೆ ಬಾಗಿಲಿಗೆಲ್ಲ ನೀರೆಲ್ಲ ಹಾಕಾದ್ಮೇಲೆ ರಾತ್ರಿನೇ ಡಿಸೈಡ್ ಮಾಡಿರ್ತೀನಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇರುತ್ತಲ್ಲ ಎಲ್ಲ ತೊಗೊಂಡು ಸ್ಟಾರ್ಟ್ ಮಾಡೋದು ಎಲ್ಲ ಕೆಲಸನ. ಸೊ ನಾನು ಹಾಲನ್ನ ಯೂಶ್ವಲಿ ಬೆಳಗ್ಗೆ ಹೊತ್ತೆ ಕಾಯಿಸೋದು, ಬಟ್ ಮಕ್ಕಳು ರಾತ್ರಿ ಹಾಲು ಬೇಕು ಅಂದಿದ್ರು. ಸೊ ಅದಕ್ಕೆ ರಾತ್ರಿನೇ ಹಾಲನ್ನ ಕಾಯಿಸಿದ್ದೆ. ಈಗ ಮತ್ತೆ ಇನ್ನೊಂದು ಸತಿ ಕಾಯಿಸ್ತಾ ಇದ್ದೀನಿ. ಮತ್ತು ನನಗೆ ಕಾಫಿ ಟೀ ಕುಡಿಯೋ ಏನು ಅಭ್ಯಾಸ ಏನು ಇಲ್ಲ. ಸೊ ನಾನು ಆಲ್ಮೋಸ್ಟ್ 1.5 ಇಯರ್ಸ್ ಆಯಿತು ಗ್ರೀನ್ ಟೀನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನೇ ಕುಡಿಯೋದು ನಾನು ಮಾರ್ನಿಂಗ್ ಟೈಮು. ಸಾಯಂಕಾಲ ನಾನು ಹಾಲನ್ನ ಕುಡಿತೀನಿ. ನನಗೆ ಕಾಫಿ ಟೀ ಅಭ್ಯಾಸನೇ ಇಲ್ಲ. ಸೊ ಆರಾಮಾಗೆ ಬಿಸಿ ಬಿಸಿ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಈಗಂತೂ ಚಳಿಗೆ ಬಿಸಿ ಬಿಸಿನೇ ಎಲ್ಲ ಇರಬೇಕು. ನನಗಂತೂ ರೊಟ್ಟಿ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ ಯಾವುದೇ ಆಗಲಿ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ರಾಗಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪು ತಂದಿದ್ದೆ ಹಿಂದಿನ ದಿನ. ಸೊ ಎಲ್ಲ ಸೊಪ್ಪೆಲ್ಲ ಸೋಸಿ ರೆಡಿ ಮಾಡಿದ್ದೆ. ಸೊ ಅದನ್ನು ಒಂದು ಚೆನ್ನಾಗಿ 2-3 ಟೈಮ್ಸು ವಾಶ್ ಮಾಡಿ ಅದಕ್ಕೆ ಮತ್ತೆ ನೀರು ಹಾಕಿ ಉಪ್ಪಾಕಿ ಇಟ್ಟಿದ್ದೆ. ಸೊ ಮಸಾಲೆ ರೊಟ್ಟಿ ಅಂದಮೇಲೆ ಈರುಳ್ಳಿನ ಸಣ್ಣಗೆ ಕಟ್ ಮಾಡಬೇಕು. ಮಿಷಿನ್ ತಂದಿರೋದ್ರಿಂದ ಈರುಳ್ಳಿ ಸಣ್ಣಗೆ ಕಟ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಈಗ ಸಬ್ಬಸಿಗೆ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ಕೂಲಲ್ಲಿ ಇವತ್ತು ಕ್ರಿಸ್ಮಸ್ ಪಾರ್ಟಿ ಇದೆ. ಸೊ ಇವಾಗ ಎಬ್ಬಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ. ಸೊ ಫಸ್ಟು ಹೆಚ್ಚಿಬಿಟ್ಟು ಆಮೇಲೆ ಎಬ್ಬಿಸೋಣ ಅಂತ. ಸೊ ರಾಗಿ ಮಸಾಲೆ ರೊಟ್ಟಿಗೆ ಇದು ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ತುಂಬ ದಿವಸ ಆಯಿತು ಆ್ಯಕ್ಚುಲಿ ನಾನು ರಾಗಿ ಮಸಾಲೆ ರೊಟ್ಟಿ ಮಾಡಿ, ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು.
ಯಾವಾಗಲೂ ಅಕ್ಕಿ ರೊಟ್ಟಿ ಮಾಡಿಸ್ತಾನೆ ಇರ್ತೀನಿ. ಇವತ್ತು ರಾಗಿ ಮಸಾಲೆ ರೊಟ್ಟಿ ಮಾಡಿಸೋಣ ಅಂತ. ಸೊ ಆಂಟಿ 9:30 ಹಂಗೆ ಬರ್ತಾರೆ. ಸೊ ಅವ್ರು ಬರೋ ಅಷ್ಟಿಗೆ ನಾನೆಲ್ಲ ರೆಡಿ ಮಾಡಿಟ್ರೆ ಅವರು ರೊಟ್ಟಿ ಮಾಡಿ ಹೋಗ್ತಾರೆ. ನಾನು ರೊಟ್ಟಿ ಚಪಾತಿ ಮಾಡಿದಾಗ ಒಂದು ಆಂಟಿನ ಕರಿತೀನಿ. ಅವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಅತ್ತೆ ಇಲ್ಲ ಅಂದಾಗ, ನಮ್ಮ ಅತ್ತೆ ಇದ್ರೆ ಅವರೇ ಮಾಡ್ತಾರೆ. ಸೊ ಆಂಟಿ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಇಂದ ಬರ್ತಾನೆ ಇದ್ದಾರೆ ನಮ್ಮ ಮನೆಗೆ. ಸೊ ಇವಾಗೆಲ್ಲ ಹೆಚ್ಚಿ ರೆಡಿ ಮಾಡಾಯ್ತು. ಹೆಚ್ಚೆಲ್ಲ ರೆಡಿ ಮಾಡಾಯ್ತು. ಈಗ ಬಂದ್ಮೇಲೆ ಅವರು ಕಲಿಸ್ಕೊಂತಾರೆ. ಸೊ ಅದಕ್ಕೆ ಚಟ್ನಿ ಮಾಡಬೇಕು. ಸೊ ಸ್ವಲ್ಪ ಅಲ್ಲಿ ಇವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಾದ್ಮೇಲೆ ಚಟ್ನಿ ಮಾಡೋಣ ಅಂತ. ಫ್ರೆಂಡ್ಸ್, ಇವಾಗ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೂ ಫ್ರೆಶ್ ಅಪ್ ಮಾಡಿ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ ಅನ್ನು ರಾಗಿ ಸರಿನೇ ತಿನ್ನೋದು. ಸೊ ಇವಾಗ ರಾಗಿ ಸರಿನ ತಿನ್ನಿಸ್ತೀನಿ. ಸೊ ಇದು ಮಮ್ಮಿನೇ ಹೋಮ್ ಮೇಡ್, ಅಂದರೆ ಮಮ್ಮಿನೇ ಎಲ್ಲ ಹುರಿದು ಎಲ್ಲ ಸಾಮಗ್ರಿಗಳನ್ನ ಆಮೇಲೆ ಮಿಲ್ಲಿಗೆ ಹಾಕಿಸ್ಕೊಂಡು ತೊಗೊಂಡು ಬರ್ತೀನಿ. ಸೊ ಇದು ನಮಗೇನಿಲ್ಲ ಅಂದರೂ 1-2 ಮಂತ್ಸ್ ಬರುತ್ತೆ. ಸೊ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಬೇಕಾದಾಗ ತಗೊಂಡು ಯೂಸ್ ಮಾಡ್ತೀನಿ. ಸೊ ಒಂದ್ಸತಿ ಜರಡಿ ಹಿಡಿದ್ಬಿಟ್ಟು ಯೂಸ್ ಮಾಡೋದು. ಸೊ ತುಂಬಾ ಒಳ್ಳೆಯದು, ಹೋಮ್ ಮೇಡು. ಮಮ್ಮಿ ಎಲ್ಲ ಥರದ್ದು ಕಾಳು ಹಾಕ್ತಾರೆ, ರಾಗಿ, ಗೋಧಿ, ಅಕ್ಕಿ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ. ಸೊ ಇವಾಗ ಮಕ್ಕಳಿಗೆ ತಿನ್ನಿಸ್ಬೇಕು. ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ನಾನಿದು ತುಂಬ ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೆ, ನಾನು ಏನೇನು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿ ಅಡಿಷ್ನಲ್ ಆಗಿ ಸೀಡ್ಸ್ ಎಲ್ಲ ಹಾಕ್ತೀನಿ. ವಾಟರ್ಮೆಲನ್ ಸೀಡ್ಸು ಅವೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಹಾಕ್ತೀನಿ. ಸೊ ಇನ್ನೂ ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು, ಲೈಕ್ ನವಣೆ ಅದು ಎಲ್ಲ ಆ್ಯಡ್ ಮಾಡ್ಬೋದು. ಸೊ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ನಾನು ಅಂದ್ಕೊಂಡಿದ್ದೆ ನನ್ನ ಮಕ್ಕಳು ಇದನ್ನು ಕ್ವಿಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಬಟ್ ಅವರಿಗೆ ಇತ್ತು ತುಂಬಾ ಇಷ್ಟ. ಬೆಳಗ್ಗೆ ಆದರೆ ಇದನ್ನೇ ತಿನ್ನಬೇಕು ಅವರು ಅಂತ. ಸೊ ಅದನ್ನೇ ಮಾಡ್ತಾ ಇದ್ದೀನಿ ಈಗಲೂ ಸತ. ಸೊ ಬಂದಮೇಲೆ, ಸ್ಕೂಲಿಂದ ಬಂದಮೇಲೆ ಅವರಿಗೆ ಬ್ರೇಕ್ಫಾಸ್ಟ್ ಮಾಡಿರ್ತೀನಲ್ಲ ಅದನ್ನೇ ತಿನ್ನಿಸ್ತೀನಿ. ಸೊ ಕ್ರಿಸ್ಮಸ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಮಕ್ಳು ಹೋಗ್ತಾ ಇದ್ದಾರೆ. ಓಕೆನಾ? ನಡ್ರಿ. ಎಂತ ಮಾಡಿದ್ದಾರೆ ನೋಡು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ಚಟ್ನಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಆಂಟಿ ಕೂಡ ಬಂದಿದ್ದರು. ಸೊ ನಾನು ರಾಗಿ ಮಸಾಲೆ ರೊಟ್ಟಿಗೆ ಎಲ್ಲ ರೆಡಿ ಮಾಡಿದ್ನಲ್ಲ, ಆಂಟಿ ಜಸ್ಟ್ ರಾಗಿ ಹಿಟ್ಟೆಲ್ಲ ಹಾಕಿ ಕಲಸಿದ್ರು. ನಾನು ಅದಕ್ಕೆ ಜೀರಿಗೆ ಮತ್ತು ಕಡಲೆ ಬೀಜನ ಸ್ವಲ್ಪ ಮಿಕ್ಸಿ ಮಾಡಿ ಮತ್ತು ಕಡಲೆಬೇಳೆ ಸತಾನು ಹಾಕ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವ ತರಕಾರಿನೂ ಬೇಕಾದ್ರೂ ಹಾಕೋಬೋದು ತುರ್ಕೊಂಡು. ಮತ್ತು ಮೆಂತ್ಯ ಸೊಪ್ಪು ಹಾಕೋಬೋದು, ತುಂಬಾ ಒಳ್ಳೆಯದು. ಸೊ ನಾನು ಬರೀ ಸಬ್ಬಸಿಗೆ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದು. ಸೊ ಆಂಟಿ ರೊಟ್ಟಿ ಎಲ್ಲ ಮಾಡಾದ್ಮೇಲೆ ನಾನು ಆಂಟಿ ಇಬ್ಬರು ಒಟ್ಟಿಗೆ ಯೂಶ್ವಲಿ ತಿಂದು ಹಾಗೆ ಮಾತಾಡ್ತೀವಿ. ಅವರು ಹೊರಟರು. ನಾನು ಕೂಡ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು, ವಾಶ್ ಮಾಡ್ತೀನಿ. ನಾನು ವೀಕ್ಲಿ 2 ವಾಶ್ ಮಾಡಿಬಿಟ್ಟು ತಲೆ ಸ್ನಾನನ ಮಾಡ್ಕೊತೀನಿ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದಿದ್ದರು. ನನ್ನ ಮಕ್ಕಳು ಮತ್ತೆ ರಾಗಿ ಮಸಾಲೆ ರೊಟ್ಟಿ ಎಲ್ಲ ತಿನ್ನಲ್ಲ, ಯಾಕೆಂದರೆ ಬೆಳಗ್ಗೆ ರಾಗಿ ಸರಿ ಎಲ್ಲ ತಿನ್ಕೊಂಡು ಹೋಗಿರ್ತಾರೆ. ಸೊ ಅವ್ರಿಗೆ ಅಂತಲೇ ನಾನು ಗೋಧಿ ದೋಸೆನ ಕಲಿಸಿದ್ದೆ. ಸೊ ಗೋಧಿ ದೋಸೆಗೆ ನಾನು ಏನು ಹಾಕ್ತೀನಿ ಅಂದರೆ ಗೋಧಿ ಹಿಟ್ಟು ಮತ್ತು ಉಪ್ಪಿಟ್ಟಿನ ರವೆ ಯಾರು ಹಾಕ್ಬೋದು, ಇಲ್ಲ ಚಿರೋಟಿ ರವೆ ಆದರೂ ಹಾಕ್ಬೋದು, ಮತ್ತು ಉಪ್ಪು. ಅದೊಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡ್ತೀನಿ. ಆಲ್ಮೋಸ್ಟ್ ಒಂದು 2 hours ನೆಂದರೂ ಸಾಕು. ಇಲ್ಲಾಂದರೆ ಇನ್ಸ್ಟೆಂಟಾಗಿ ಒಂದು 1/4 ಗಂಟೆ ಅರ್ಧ ಗಂಟೆ ಬಿಟ್ಟು ಮಾಡಿದರೂ ತುಂಬಾ ಚೆನ್ನಾಗಾಗುತ್ತೆ. ಸುಮ್ಮನಿರು ಸಿರಿ. ಇನ್ನ Jan 4th 5th ತನಕ ರಜಾ. ಇವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ. ಸೊ ಇನ್ನೊಂದು 2-3 ಡೇಸು ಊರಿಗೆ ಹೋಗ್ತಾ ಇದ್ದೀವಿ.
ಸೊ ದೋಸೆ ಹಾಕ್ತಾ ಇದೀನಿ, ಮತ್ತೆ ತಿನ್ನಿಸ್ಬೇಕಂತೆ. ನೀವೇ ತಿನ್ನಿ ಅಂದ್ರೆ ಇಲ್ವಂತೆ, ನಾನ್ ತಿನ್ನಿಸ್ಬೇಕಂತೆ. ನಾವೇ ತಿನ್ಬೇಕು, ಅದಕ್ಕೆ ನೀನ್ ತಿನ್ಸಿವತ್ತು. ತಿನ್ ಬೇಗ. ತಿನ್ನು ಫಸ್ಟ್. ನಾನು ಅದ ಹಾಕೊಂಡ್ ಬರ್ತೀನಿ, ಪಾಪಗೂ ಹಾಕೊಂಡ್ ಬರ್ತೀನಿ. ಸೊ ಗೋಧಿ ದೋಸೆ ಈ ತರ ಬರುತ್ತೆ, ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಸೊ ದೋಸೆ ರೆಡಿ. ಈಗ ಇದಕ್ಕೆ ತುಪ್ಪ ಚಟ್ನಿ ಹಾಕಿ ತಿನ್ನಿಸ್ತೀನಿ. ನಡಿ ತಿನ್ನಿಸ್ತೀನಿ, ನಡಿ. ಬಾಯ್ ಬಾಯ್. ನಮ್ಮನೆಗೆ ಹೆಲ್ಪರು ಯೂಶ್ವಲಿ ಲೇಟಾಗೇ ಬರೋದು. ನಾನೇ ಹೇಳಿದ್ದೆ ಲೇಟಾಗೇ ಬರಬೇಕು, ನಂದೆಲ್ಲ ಕೆಲಸ ಮುಗಿದ ಮೇಲೆ ಬಂದು ಕಸ ಗುಡಿಸಿ ನೆಲ ಒರೆಸಿ ಬಟ್ಟೆ ಎಲ್ಲ ಒಗೆದು ಹೋಗ್ತಾರೆ. ಪಾತ್ರೆ ನಾನೇ ಮಾಡೋದು. ಸೊ ಆಮೇಲೆ ನಾನು ಪೂಜೆ ಎಲ್ಲ ಮಾಡೋದು. ಸೊ ಹೂನ ನಾನು ವೀಕ್ಲಿ ಒನ್ಸು ಇಲ್ಲ 15 days ಒನ್ಸು ತೊಗೊಂಡು ಇಟ್ಕೊಂಬಿಟ್ಟಿರ್ತೀನಿ ಜಾಸ್ತಿನೇ. ಎಷ್ಟು ಫ್ರೆಶ್ ಆಗಿರುತ್ತೆ ಹೂವು, ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ರಂತೂ. ಮುಂದೆ ಹಿಂದೆ ಕುತ್ಕೊಂಡು ನೋಡ್ರಿ, ಹಿಂದೆ ಕುತ್ಕೊಳ್ರಿ. ಬೇಡ, ನಾನು ಆಮೇಲೆ ಪೂಜೆ ಮಾಡುತ್ತೆ. ಫ್ರೆಂಡ್ಸ್, ಊಟ ಎಲ್ಲ ಮುಗ್ದು ರೆಸ್ಟ್ ಮಾಡಿ ಇವಾಗ ಕೇಕ್ ಶೋಗೆ ಹೋಗ್ತಾ ಇದ್ದೀವಿ. ಸೊ ಇದು ಕೇಕ್ ಶೋ ಬಂದ್ಬಿಟ್ಟು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಇದೆ. December 12th ಇಂದನೋ 13th ಇಂದನೋ ಸ್ಟಾರ್ಟ್ ಆಗಿ Jan 4th ತನಕ ಇರುತ್ತೆ ಕೇಕ್ ಶೋ. ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಕ್ ಶೋಗೆ ಹೋಗ್ತಾ ಇರೋದು, ನೋಡೇ ಇರ್ತಿಲ್ಲ. ಸೊ ಇವಾಗ ಮಕ್ಳಿಗೋಸ್ಕರ ನಾವು ಕೇಕ್ ಶೋನ ನೋಡಬೇಕು. ಸೊ ಅಲ್ಲಿ ಹೋಗಿ ಹೇಳ್ತೀನಿ ಪ್ರೈಸ್ ಎಲ್ಲ ಎಷ್ಟು ಏನು ಅಂತ. ನನಗೂ ಸತ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಾದ್ಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ಹೊರಟಿದ್ದೀವಿ, ಸಾಯಂಕಾಲ 5 o'clock ಈಗ ಹೊರಟಿದ್ದೀವಿ. ಸೊ 9 o'clock ತನಕ ಇರುತ್ತೆ ಅಂತ ಹೇಳಿದ್ದಾರೆ. ಹೋಗಿ ನೋಡೋಣ ಹೆಂಗಿರುತ್ತೆ ಕೇಕ್ ಶೋ ಎಲ್ಲ ಅಂತ. ನನ್ನ ಮಕ್ಕಳಂತೂ ನೆನ್ನೆ ಹೇಳಿದ್ದೆ ತಡ, ಅಮ್ಮ ಹೋಗೋಣ ಬಾ, ಅಮ್ಮ ಹೋಗೋಣ ಅಂತ. ಸೊ ಅವರಿಗೆ ನಾಳೆಯಿಂದ ಹಾಲಿಡೇಸು, ಅಂದರೆ ಇವತ್ತಿಂದನೇ ಸ್ಟಾರ್ಟು. ಇವತ್ತು ಕ್ರಿಸ್ಮಸ್ ಪಾರ್ಟಿ ಎಲ್ಲ ಇತ್ತು. ಫುಲ್ ಖುಷಿ ಅವ್ರಿಗೆ ಕೇಕ್ ಶೋ ನೋಡಬೇಕು ಅಂತ. ಹೋಗೋಣ ಚಿಲಿ? ಓಕೆ, ಈ ಕಡೆ ಬಾ, ಹಿಂದೆ ಕಾಣಿಸ್ತಾ ಇಲ್ಲ ನೀನು. ಈಗ ಹೇಳು, ಓಕೆನಾ? ಕೇಕ್ ಶೋ ಹೋಗ್ತಾ ಇದ್ದೀರಾ? ಹಂಗೆ ಹೇಳ್ಬಾರ್ದು ಚಿನ್ನಿ. ಮಮ್ಮಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ನಾನು ನೋಡ್ದೆ ಪಾಯಂದೆ ನಾನು ನಡ್ರಿ ಒಂದ್ ಸಾಕು. ನಾನು ಬಿಟ್ಬಿಡ್ತೀನಿ, ನಡ್ರಿ ಮುಗಿತಾ ಮನೆ ನಡ್ರಿ. ಆಯ್ತಲ್ಲ ಚಿನಿ, ಹೋಗೋಣ ಬಾ. ಆಯ್ತಲ್ಲ ಇದೆ ನೋಡಿದ್ರಲ್ಲ ಶೋ, ಇದೆ ಕೇಕ್ ಶೋ. ಕೇಕ್ ಒಳಗಡೆ ಇದೆ ಮಗಳೇ. ಓಕೆ ನಡಿ, ಆಯ್ತಲ್ಲ ಹೋಗೋಣ ನಡಿ.
ರೀ ಅನ್ಕೊಂಡಣ ಫ್ರೀಯಾಗಿ ಕೊಡೋದು ತೋರಿಸ್ಬೇಕಪ್ಪ ಜನ. ಓ ಅವ್ರಿಗೆ ಲಾಸ್ ಆಗಲ್ವಾ? ಹಾಂ ಭೌತಿಕ ಆಗಲ್ಲ. ಪ್ಯಾಲೇಸ್ ಗ್ರೌಂಡ್ ಬಂದ್ಬಿಟ್ಟು ನಮ್ಮ ಮನೆಗೆ ಸ್ವಲ್ಪ ಹತ್ರನೇ ಆಗುತ್ತೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಮಕ್ಕಳಂತೂ ಫುಲ್ ಖುಷಿ ಮತ್ತು ಫುಲ್ ಎಕ್ಸೈಟೆಡ್ ಕೂಡ. ಕೇಕ್ ಶೋ ಅಂದರೆ ಯಾವ ಥರ ಇರುತ್ತೆ, ಏನೇನೆಲ್ಲ ಇರುತ್ತೆ, ಎಷ್ಟು ದೊಡ್ಡ ಕೇಕ್ ಎಲ್ಲ ಇರುತ್ತೆ ಅಂತ ಕ್ವಶನ್ಸ್ ಮೇಲೆ ಕ್ವೆಶನ್ಸು. ಎಂಟ್ರಿ ಫೀಸ್ ಬಂದುಬಿಟ್ಟು 150 ರುಪೀಸು, GST ಎಲ್ಲ ಸೇರಿಸಿ. ಮತ್ತು 3 ಇಯರ್ಸ್ ಅಬೋವ್ ಮಕ್ಳಿಗೂ ಸೇಮ್ ಎಂಟ್ರಿ ಫೀಸೇ ಇರುತ್ತೆ, 150. ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ಕೇಕ್ ಶೋ ಅಲ್ಲಿ ಕಾಂತಾರದು ಪಂಜುರುಳಿ ಮತ್ತು ಪುರಿ ಜಗನ್ನಾಥ್ ಟೆಂಪಲ್ದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಫುಟ್ಬಾಲ್ ಥೀಮು ಎಲ್ಲ ಒಂದೊಂದು ಥೀಮು, ಚರ್ಚು ಮತ್ತು ಮಾಸ್ಕು ಪ್ರತಿಯೊಂದು ಇತ್ತು. ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಕ್ಕಳಿಗೂ ಸತ ಎಲ್ಲ ಪ್ರತಿಯೊಂದನ್ನು ತೋರಿಸ್ತಾ ಇದ್ದೆ. ಮತ್ತು ತುಂಬ ರಶ್ಶು ಕೂಡ ಇತ್ತು, ಯಾಕೆಂದರೆ ಇವಾಗ ಹಾಲಿಡೇಸ್ ಅಲ್ವಾ, ಎಲ್ಲ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದರು. ಸೊ ಯೂನಿಕಾರ್ನ್ ಥೀಮಲ್ಲಿತ್ತು, ಹಾರ್ಟ್ ಕೇಕ್ ಇತ್ತು. ಸೊ ಅಲ್ಲಿ ವಾಟರ್ ಫಾಲ್ಸ್ ಥರ ಸತನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ಪುರಿ ಜಗನ್ನಾಥ್ ಅದ್ರದ್ದು ಇದು. ಸೊ ಈಗಂತೂ ನನ್ನ ಮಕ್ಕಳು ವಿಡಿಯೋನ ಅವ್ರ ಪಪ್ಪನ ಹತ್ರ ಕೊಡೋದೇ ಇಲ್ಲ ಮಾಡೋಕ್ಕೆ, ಮೊಬೈಲ್ನ ಅವರೇ ಮಾಡಬೇಕು. ಅಮ್ಮ ಕೊಡು ನಾನೇ ವಿಡಿಯೋ ಮಾಡ್ತೀನಿ ಅಂತ ಅವಳು ಒಂದ್ಸತಿ ಇನ್ನೊಬ್ಳು ಒಂದ್ಸತಿ ಇಬ್ಬರೂ ಅದೇ ಥರ ಮಾಡೋದು. ಅವ್ರಿಗಂತೂ ಫುಲ್ ಖುಷಿ ಎಲ್ಲ ಕೇಕ್ಸ್ನೆಲ್ಲ ನೋಡಿಬಿಟ್ಟು. GRB ತುಪ್ಪದ ಬಾಟಲು ಸತ ಮಾಡಿ ಇಟ್ಟಿದ್ದಾರೆ. ನನ್ನ ಮಕ್ಕಳದು ಒಂದೇ ಕ್ವೆಶನು, ಅದನ್ನು ಮುಟ್ಟಬೇಕು ಮತ್ತು ಟೇಸ್ಟ್ ಮಾಡಬೇಕು ಕೊಡಿಸಿ ಅಂತ ಅಂದ್ಬಿಟ್ಟು. ಬಟ್ ನಾನು ಅವ್ರ ಪಪ್ಪ ಅದನ್ನೆಲ್ಲ ಮುಟ್ಟಬಾರ್ದು, ತಿನ್ನಲೂಬಾರ್ದು, ಜಸ್ಟ್ ನೋಡೋಕ್ಕೆ ಅಂತ ಇಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡಿದ್ವಿ ಮೈಂಡ್ನ. ಪಕ್ಕದಲ್ಲೇ ಸ್ಟಾಲ್ಗಳೆಲ್ಲ ಹಾಕಿದ್ದಾರೆ, ಶಾಪಿಂಗ್ ಸ್ಟಾಲು ಮತ್ತು ತಿನ್ನಕ್ಕಂತೂ ಸ್ಟಾಲ್ಗಳು ಹಾಕಿದ್ದಾರೆ. ಒಂದೊಂದು ಸ್ಟಾಲು ಇದ್ದಾವೆ, ಯಾವುದಿಲ್ಲ ಅನ್ನಂಗಿಲ್ಲ, ಎಲ್ಲ ಸ್ಟಾಲ್ಗಳು ಇದ್ದಾವೆ. ಸೊ ಫಸ್ಟು ನನ್ನ ಮಕ್ಕಳಿಗೆ ಕಣ್ಣಿಗೆ ಬಿದ್ದಿದ್ದೆ ಐಸ್ ಕ್ರೀಮ್ ಸ್ಟಾಲು. ಐಸ್ ಕ್ರೀಮ್ ಬೇಕು ಅಂದರು, ಕೊಡಿಸಿದ್ವಿ. ಬೇಡಮ್ಮ ವೆದರ್ ತಣ್ಣಗಿದೆ ಅಂದರು, ಕೇಳಲೇ ಇಲ್ಲ, ಬೇಕು ಅಂತ ಹಠ ಮಾಡಿದರು. ಆ್ಯಂಡ್ ಪ್ಲಮ್ ಕೇಕ್ ಎಲ್ಲ ಇತ್ತು. ಸೊ ನೀಲಗಿರೀಸ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು. 1 kg ಅರ್ಧ kg 200 ಗ್ರಾಮ್ಸ್ ಎಲ್ಲ. ಸೊ ನಾವು ಸತ ತೊಗೊಂಡು ಬಂದ್ವಿ ಪ್ಲಮ್ ಕೇಕ್ನ. ಮತ್ತು ಪಿಜ್ಜಾ ತೊಗೊಂಡ್ವಿದ್ವಿ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಾಶ್ಮೀರಿ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು, ನೋಡಿದ್ವಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು. ಲಯನ್ ಎಲ್ಲ ನೋಡ್ತಾ ಇದ್ವಿ. ಸೊ ನನ್ನ ಹಸ್ಬೆಂಡು ಕ್ಯೂರಿಯಾಸಿಟಿಗೆ ಕೇಳಿದರು 2 ಲಯನ್ ಎಷ್ಟಾಗುತ್ತೆ ಅಂತ. 5 lakhs ಅಂತ ಹೇಳಿದರು. ನಾವು ಕೇಳೇ ಶಾಕ್ ಆದ್ವಿ, ತುಂಬಾ ರೇಟ್ಸ್ ಹೇಳ್ತಾ ಇದ್ರು. ಆ್ಯಂಡ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಶೋ ಐಟಮ್ಸು, ಒಂದಕ್ಕಿಂತ ಒಂದು. ಬುದ್ಧ ಆಗಿರ್ಬೋದು, ಆನೆ ಆಗಿರ್ಬೋದು, ಆ್ಯಂಡ್ ಫರ್ನಿಚರ್ಸ್ ಅಂಗಡಿ ಕೂಡ ಇತ್ತು. ಸೊ ನನ್ನ ಮಕ್ಕಳು ಆ ಸೋಫಾ ಚೆನ್ನಾಗಿದೆ, ಈ ಸೋಫಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಬುದ್ಧ ಸ್ಟಾಲು ಎಲ್ಲ ಇತ್ತು. ಸೊ ಇದು ಗೊಂಬೆ ನೋಡ್ಬೋದು, ಎಷ್ಟು ಚೆನ್ನಾಗಿ ತಲೆ ಎಲ್ಲ ಅಲ್ಲಾಡಿಸ್ತಾ ಇದೆ. ನನ್ನ ಮಕ್ಕಳು ಅದು ಬೇಕು ಬೇಕು ಅಂತ ಇದು ಮಾಡ್ತಾಯಿದ್ರು, ಹಠ ಮಾಡ್ತಾಯಿದ್ರು. ವಾಲ್ ಕ್ಲಾಕು ಅಷ್ಟೇ, ವೆರೈಟಿ ಆಫ್ ವಾಲ್ ಕ್ಲಾಕ್ಸ್ ಎಲ್ಲ ಇತ್ತು. ನಿಜವಾಗ್ಲೂ ಶೋ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಮನೆಗೆ ಚೆನ್ನಾಗಿ ಡೆಕೋರ್ನ ಮಾಡ್ಬೋದು ಈ ಐಟಮ್ಸ್ನೆಲ್ಲ ತಗೊಂಡು. ಆ್ಯಂಡ್ ನಾವೂ ಅಷ್ಟೇ ಎಲ್ಲ ರೇಟ್ಸ್ನೆಲ್ಲ ಕೇಳ್ತಾ ಇದ್ವಿ, ಯಾವುದು ಕಾಸ್ಟ್ಲಿ ಇದೆಯಾ, ಇದು ಚೀಪ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಬಟ್ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಸೊ ಸ್ಟಾಲ್ಗಳಂತೂ ತುಂಬಾ ದೊಡ್ಡದು, ನಮಗಂತೂ ನಡೆದು ಸಾಕಾಯಿತು, ಅಷ್ಟು
ಸ್ಟಾಲ್ಗಳಿದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಾವು ಹೋಗ್ತಾ ಇದ್ವಿ, ಅವರೇ ಕೇಳಿದರು ಬನ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಅಂತ. ಸೊ ಇದು 2 ಮಿನಿಟ್ಸು 200 ರುಪೀಸು ಒಬ್ರಿಗಂತೆ. ಸೊ ಒಬ್ಬರು ಆ್ಯಡ್ ಆನ್ ಆದರೆ 50 ರುಪೀಸು, ಬಬಲ್ಸ್ ಎಲ್ಲ ಹಾಕಿದರೆ ಅದಕ್ಕೆ 50 ರುಪೀಸ್ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು. ಸೊ ನಮಗೆ ಹಾಡು ಕೇಳಿದರು ಯಾವ್ದು ಹಾಡನ್ನ ಹಾಕೋದು ಅಂತ. ಆಮೇಲೆ ಅವರೇನೆ ಹಾಕಿದ್ರು, ಕನ್ನಡ ಹಾಕಿ ಅಂದ್ವಿ. ಸೊ ಬ್ಯಾಂಗಲ್ ಬಂಗಾರಿನ ಹಾಕಿದ್ರು. ಸೊ ಮಕ್ಳಿಗಂತೂ ಫುಲ್ ಖುಷಿ ಆಗಿಬಿಟ್ರು. ಸೊ ಅದನ್ನು ನೋಡಿ ಬಬಲ್ಸ್ನೆಲ್ಲ ನೋಡಿಬಿಟ್ಟು ನಮಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ನಾನು ಫಸ್ಟ್ ಟೈಮು ಈ ಥರ ಹೋಗಿದ್ದು. ಸೊ ಇದಕ್ಕೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಂತೂ. ಕೈ ಕಚ್ಚುತ್ತಾ ಬೇಡ ಚಿನಿ. ಸೊ ಶಾಪಿಂಗ್ ಸ್ಟಾಲ್ಗಳನ್ನೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ತಗೊಂಡ್ವಿ. ಆ್ಯಂಡ್ ನೆಕ್ಸ್ಟು ನಾವು ತಿನ್ನೋ ಕಡೆ ಸ್ಟಾಲ್ ಹತ್ರ ಹೋದ್ವಿ. ನೋಡಿ ಇಲ್ಲಿ ಸಣ್ಣ ಮಕ್ಳಂಗೆ ನಮ್ಮ ಕೈಗೆ ಕೊಟ್ಟವ್ರೆ ಅಂತ ನಿಂತೀನಿ. ತಿಂತಾ ಇಲ್ವಾ? ಸುಡ್ತೈತೆ, ಯಾರು ತಿಂತ ಇಲ್ಲ. ನನ್ನ ಮಕ್ಕಳಿಗೆ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರಿಗೆ ಅದನ್ನು ಕೊಡಿಸಿದ್ವಿ ನಾವು. ನೂಡಲ್ಸು ಮತ್ತು ಕಬ್ಬಿನ ಹಾಲು ಅದೆಲ್ಲ ಕುಡಿದ್ಬಿಟ್ಟು ಮತ್ತೆ ಗೇಮ್ಸ್ ಎಲ್ಲ ಆಯಿತು. ಮಕ್ಕಳು ಬಿಡಲೇ ಇಲ್ಲ, ಅದನ್ನು ಆಟ ಆಡಬೇಕು ಅಂತ ಎಲ್ಲ ಹೇಳಿದರು. ಸ್ಕೇರಿ ಹೌಸ್ ಇತ್ತು, ನನ್ನ ಮಕ್ಕಳು ಹಠ ಮಾಡ್ತಾಯಿದ್ರು ಸ್ಕೇರಿ ಹೌಸ್ಗೆ ಕರ್ಕೊಂಡು ಹೋಗಿ ಅಂತ. ಭಯ ಆಗುತ್ತೆ ಅಂದರು, ಕೇಳಲೇ ಇಲ್ಲ. ಕರ್ಕೊಂಡು ಹೋಗಬೇಕು ಅಂತ ಹಠ ಮಾಡಿದರು, ಬಟ್ ಕರ್ಕೊಂಡು ಹೋಗಲಿಲ್ಲ. ಮತ್ತು ಆಚೆ ಕಡೆ ಈ ಥರ ಎಲ್ಲ ಪ್ಲೇಟ್ಸು, ಲೋಟಗಳು ಮತ್ತು ಎಲ್ಲ ಶೋ ಐಟಮ್ಸ್ ಎಲ್ಲ ಇತ್ತು ಆ ಡೈನಿಂಗ್ ಸೆಟ್ಟಿಂದು. ಸೊ ಎಲ್ಲ ನೋಡಿಕೊಂಡು ನಾವು ಹೊರಟ್ವಿ. ಸೊ ಸಾಯಂಕಾಲ 5 o'clock ಬಂದಿದ್ದು. 5:30 ಆಗಿತ್ತೇನೋ. ಚಿನಿ ಭಯ ಆಗುತ್ತೆ ಕಂದ ಅದು. ಸೊ 5 o'clock ಹೋಗಿದ್ದು ಒಳಗಡೆ. 7:30 ಆಯಿತು. ತುಂಬಾ ಶಾಪ್ಸ್ ಇದೆ, ಸಕ್ಕತ್ತಾಗಿದೆ. ಒಂದ್ಸತಿ ವಿಸಿಟ್ ಮಾಡ್ಬೋದು. ಸುಮ್ಮನೆ ಸಿರಿ, ಭಯ ಆಗಲ್ವಾ ಅದು?